ನಮಸ್ಕಾರ. ವಿಷಯ ಏನು ಅಂದ್ರೆ ನೋಡಿ, ಈಗ ಬರೀ ಎಲ್ಲಿ ನೋಡಿದ್ರು ಗುರು, ಎಲ್ಲಿ ನೋಡಿದ್ರು ಬರೀ ಕೊಲೆ, ಎಲ್ಲಿ ನೋಡಿದ್ರು ಬರೀ ಎಂತಿನ ಕೊಂದ, ಮತ್ತೆ ತಮ್ಮನ್ ಕೊಂದ, ಅಣ್ಣನ್ ಕೊಂದ, ಅವ್ರನ್ನ ಇವ್ರನ್ನ ಸಾಯಿಸೋದು, ಫ್ರೆಂಡ್ಶಿಪ್ ಅಲ್ಲಿ ಜಗಳ ಆಗಿ ಫ್ರೆಂಡ್ಸ್ಗಳೆಲ್ಲ ಸೇರ್ಕೊಂಡು ಒಬ್ಬನ ಚುಚ್ಚಿ ಸಾಯಿಸೋದು, ಎಲ್ಲಿ ನೋಡಿದ್ರು ಬರೀ ಕೊಲೆ ಕೊಲೆ ಕೊಲೆ. ಯಾಕೆ ಈ ತರ ಮಾಡ್ತಿದ್ರೆ ಜನ? ಒಂದ್ ಸ್ವಲ್ಪನಾದ್ರೂ ಬುದ್ಧಿ ಇದೆಯಾ ಜನಗಳಿಗೆ? ಯಾವುದು ಇಲ್ಲಿ ಶಾಶ್ವತ ಅಲ್ಲ, ಸ್ವಲ್ಪ ತಿಳ್ಕೊಳ್ಳಿ. ಇಲ್ಲಿ ಯಾವುದೂ ಶಾಶ್ವತ ಅಲ್ಲ. ಸುಮ್ಮನೆ ನಿಮ್ ಲೈಫ್ ನೀವು ಹಾಳು ಮಾಡ್ಕೊಂತೀರಾ. ಕೊಲೆ ಮಾಡಿ ಮನೆಯವ್ರನ್ನೆಲ್ಲ ಬೀದಿಗೆ ಬಿಟ್ಟು ಹೋಗಿ ಜೈಲಲ್ಲಿ ಸೇರ್ತೀರಾ. ಮತ್ತೆ ನೀವು ಜೈಲಿಂದ ವಾಪಸ್ ಬರ್ತೀರಾ, ಮತ್ತೆ ನಿಮ್ಮನ್ನ ಕೊಲೆ ಮಾಡೇ ಸಾಯಿಸ್ತಾರೆ. ಅರ್ಥ ಮಾಡ್ಕೊಳ್ಳಿ, ಇಲ್ಲಿ ಯಾವುದೂ ಶಾಶ್ವತ ಅಲ್ಲ. ಇದ್ದಷ್ಟು ದಿನ ಎಲ್ಲರೊಟ್ಟಿಗೂ ಚೆನ್ನಾಗಿ ಖುಷಿಯಾಗಿ ಬದುಕಿ, ಆಯ್ತಾ? ಏನಕ್ಕೆ ಈ ತರ ಕೊಲೆ ಮಾಡ್ಕೊಂಡು ಸಾಯ್ತೀರ? ಸುಮ್ಮನೆ ಯಾವುದೂ ಶಾಶ್ವತ ಅಲ್ಲ ಅಣ್ಣ, ಇಲ್ಲಿ ಯಾವುದೂ ಶಾಶ್ವತ ಅಲ್ಲ. ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ, ಅರ್ಥ ಮಾಡ್ಕೊಂಡು ಜೀವನ ಮಾಡಿ. ಯಾಕೆ ಈ ತರ ಮಾಡ್ತಿದ್ದಾರೆ ನೋಡಿ. ನೆನ್ನೆ ನೋಡಿದ್ರೆ ಒಂದು ಹೆಂಡತಿನ ಕರ್ಕೊಂಡೋಗಿ ಕಾರಲ್ಲಿ ಕುತ್ತಿಗೆ ಎಲ್ಲ ಕುಯ್ದು ಕೊಚ್ಚಿ ಕೊಲೆ ಮಾಡಿ ಮತ್ತೆ ಆ ಹೆಂಡತಿ ಮೇಲೆ ಕಾರ್ ಹತ್ತಿಸ್ಬಿಟ್ಟು ಹೋಗಿದ್ದಾನೆ. ಮತ್ತೆ ಇವತ್ತು ಬೆಳಿಗಿನ ಜಾವ ಒಂದು ನ್ಯೂಸ್ ನೋಡಿದೆ, ಮಂಗಳೂರಲ್ಲಿ ಮತ್ತೆ ಒಂದು ಕೊಲೆ ಮಾಡಿದ್ದಾರೆ. ಹುಡುಗನ ಹೈವೇಲೆ ಹೊಡೆದಾಕಿದ್ದಾರೆ. ಮತ್ತೆ ಇನ್ನೇನೇನು ಎಲ್ಲೆಲ್ಲಿ ಎಷ್ಟೆಷ್ಟು ಕೊಲೆ ಆಗಿದೆ ಗೊತ್ತಿಲ್ಲ. ಸೊ ದಯವಿಟ್ಟು ಅರ್ಥ ಮಾಡ್ಕೊಂಡು ಜೀವನ ಮಾಡಿ. ಇಲ್ಲಿ ಯಾವುದೂ ಶಾಶ್ವತ ಅಲ್ಲ, ಆಯ್ತಾ? ಎಲ್ಲಾನು ಬಿಟ್ಟು ಹೋಗೋದೆ. ಇದ್ದಷ್ಟು ದಿನ ಖುಷಿಯಾಗಿರಿ, ಎಲ್ಲರೊಟ್ಟಿಗೂ ಖುಷಿಯಾಗಿ ಚೆನ್ನಾಗಿರಿ ಅಷ್ಟೇ, ಆಯ್ತಾ? ಏನ್ ಜನ ಈ ಕಾಲ ಊರು ಬುದ್ಧಿನೇ ಇಲ್ಲ ಈಗಿನ ಜನರೇಷನ್ಗೆ.